ಯಾಕೋ ಹಾಗೆ ನೋಡ್ತಿದ್ಯಾ ರಾಜು? ನಾವ್ ಯಾರು ಅಂತ ಗೊತ್ತು ಸಿಗ್ತಾ ಇಲ್ವಾ? ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಲ್ಲ, ನೀವು ಈಗ ಆಶ್ಚರ್ಯ ಆಯ್ತಾ? ವಿಶುಗ್ ನಾನು ಫೋನ್ ಮಾಡಿ ಹೇಳಿದ್ನಲ್ಲ ನಾವೆಲ್ಲ ಬರ್ತೀವಿ ಅಂತ. ಅವ್ನು ನಿಮ್ಗೆ ಹೇಳಿಲ್ವಾ? ಬಾಸು ಆಶ್ರಮದಲ್ಲಿದ್ದಾರೆ, ಕಟ್ಟಡದ ಕೆಲಸ ನಡೀತಿದೆ. ಅಬ್ಬಾ, ಮಧುರಾಪುರದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಜ್ಜಿ. ನಾನು ಬೆಂಗಳೂರಲ್ಲಿ ಇದ್ದಾಗೆಲ್ಲ ಅನ್ಕೋತಾ ಇದ್ದೆ ಯಾವಾಗ ಇಲ್ಲಿಗೆ ಬರ್ತೀನೋ ಅಂತ. ಸರಿ ಬಿಡು, ಇಲ್ಲೇ ಇನ್ನೊಂದ್ ಸ್ವಲ್ಪ ದಿನ ಇದ್ದು ಬಿಡೋಣ. ಹೇಗಿದ್ರು ಬೆಂಗಳೂರಿಗೆ ವಾಪಸ್ ಹೋಗೋ ಅರ್ಜೆಂಟ್ ಏನಿಲ್ವಲ್ಲ. ಹೌದಾ? ನಾವ್ ಇಲ್ಲೇ ಇರ್ತೀವ ತುಂಬಾ ದಿವಸ. ಸಖತ್ ಮಜಾ ಇರುತ್ತೆ. ರಾಜು, ಕುಡಿಯೋಕ್ ಒಂದ್ ಲೋಟ ನೀರ್ ತಂದ್ಕೊಡಪ್ಪ. ಹಾ ತರ್ತೀನಿ. ಎಲ್ಲಿ ವಿಶಾಖಕ್ಕ ಕಾಣಿಸ್ತಿಲ್ಲ? ವಿಶಾಖ ಅದು ಬಾವಾ, ಇವತ್ ನಾವ್ ದಾರಿಲ್ ಬರೋವಾಗ ಒಂದ್ ತಮಾಷೆ ಆಯ್ತು. ಏನ್ ಗೊತ್ತಾ? ಏನ್ ಸುಜಾತ? ನಾವು ಬರ್ತಾ ಇದ್ದಾಗ ಅಜ್ಜಿ ಮಾವ ವಿಶಾಖ ಅಕ್ಕನ್ ಥರಾನೇ ಇರೋಳೊಬ್ಳನ್ನ ನೋಡಿದ್ರಂತೆ. ಪೇಟ್ ವಿಶಾಖ ಇದ್ದಾಗೆ ಇದ್ಲಂತೆ. ಸುಜಾತ, ಬಿಟ್ಟಾಕೆ. ನಾನಂತೂ ಅದನ್ನ ನಂಬಲ್ಲಪ್ಪ. ಹೌದ್ರಕ್ಕೂ ನಾನು ಮೊದಲು ಅದನ್ನ ನಂಬೇ ಇರ್ಲಿಲ್ಲ. ಆದ್ರೆ ಅವಳು ಮುಖ ನೋಡಿದ್ರೆ ಸೇಮ್ ನಮ್ ವಿಶಾಖ ಮುಖ ತರಾನೇ ಇತ್ತು. ವಿವೇಕ್, ವಿಶಾಖ ಅವಳ ತಾಯಿ ಮನೇಲಿ ತಾನೇ ಇದ್ದಾಳೆ? ಹಾಜಿ. ಆಹಾ ಅಂದ್ರೆ ಏನರ್ಥ ವಿವೇಕ್? ಇಲ್ಲ ಚಿಕ್ಕಪ್ಪ, ಅವಳು ಇಲ್ಲೇ ಇದ್ಲು. ಅವರಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಅಲ್ಲಿ ಹೋಗಿದ್ದಾಳೆ. ಓ ಸರಿ ಬಿಡು. ಮತ್ತೆ ಬೀಗರು ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನಾವು ಅವ್ರನ್ನ ನೋಡಕ್ಕೆ ಹೋಗಿಲ್ಲ. ಪಾಪ ಅವರು ಬೇಜಾರು ಮಾಡ್ಕೊಂಡಿರ್ತಾರ ಏನೋ. ಹೌದ್ರಕ್ಕೂ, ಹಾಗೆ ಶಾಸ್ತ್ರಿಗಳ ಆರೋಗ್ಯನ ವಿಚಾರಿಸಿದ ಹಾಗೂ ಆಗುತ್ತೆ, ನಮ್ ವಿಶಾಖ ನೋಡ್ದ ಹಾಗೂ ಆಗುತ್ತೆ. ಅಲ್ಲ ಅಜ್ಜಿ, ಈಗ ಏನಂತ ಅರ್ಜೆಂಟು? ಅವ್ರು ಈಗಷ್ಟೇ ಚೇತರಿಸ್ಕೊಂಡಿದ್ದಾರೆ. ನಾಳೆ ಹೋದ್ರಾಯ್ತಲ್ವಾ? ನೀವೀಗ ಫ್ರೆಶ್ ಆಗಿ. ರಾಜು, ಬೇಗ ಹೋಗಿ ಎಲ್ಲರಿಗೂ ಟೀ ಮಾಡಿಕೊಡು. ಹಾ, ಅರ್ಧ ಗಂಟೆ ಮಾಡ್ಕೊಂಡು ಬೇಡ ರಾಜು, ಬೈಲಿ. ಇಲ್ಲ ವಿವೇಕ್, ಅಮ್ಮ ಅತ್ತಿಗೆ ಹೇಳಿದ್ದು ಸರಿಯಾಗಿದೆ. ನಾವು ಬೀಗರು ನೋಡೋದಕ್ಕೆ ಈಗಲೇ ಹೋಗ್ತೀವಿ. ರಾತ್ರಿ ಅಷ್ಟೊತ್ತಿಗೆ ಹೋದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬೇಗ ಎಲ್ಲರೂ ಫ್ರೆಶ್ ಆಗಿ ರೆಡಿ ಆಗಿಬಿಡಿ. ಎಲ್ಲಿಗೆ ಹೋಗಿದ್ದೆ? ಆ ಪ್ರಣವ್ ಊರಲ್ಲಿ ಇದಾನ ಅಂತ ನೋಡ್ಕೊಂಡು ಬರಕ್ ಹೋಗಿದ್ದೆ. ಅವನ್ ಯಾಕೆ ಬೇಕಿತ್ತು? ಊರಿನ ಉಸಾಬರಿ ಎಲ್ಲ ಯಾಕೆ ನಿನಗೆ? ಆ ಹುಡುಗನೇ ಅತ್ತೆ ಅವಳಿಗೆ ಸಿನಿಮಾ ಹುಚ್ಚಿಡಿಸಿರೋದು. ಅವನೇ ಮುಂಬೈಗೆ ಹೋಗೋಣ, ದುಬೈಗೆ ಹೋಗೋಣ, ಬೆಂಗಳೂರಿಗೆ ಹೋಗೋಣ ಅಂತ ಅವಳು ತಲೆ ಕೆಡಿಸಿ ಕರ್ಕೊಂಡು ಹೋಗಿರ್ಬೇಕು. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮೊಮ್ಮಗಳದ್ದು ಏನು ತಪ್ಪಿಲ್ಲ ಅಂತ? ಅವಳ ಕೈನಲ್ಲಿ ಯಾರೋ ಹೇಳ್ಕೊಟ್ಟು ಈ ಕೆಲಸ ಮಾಡಿಸಿರ್ಬೇಕು. ನನಗೆ ಗೊತ್ತಿತ್ತು ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ. ನಾ ಹೇಳಿರ್ಲಿಲ್ವಾ ನಿನ್ಗೆ? ಅವಳೇನ್ ಚಿಕ್ಕ ಮಗುನ ಅತ್ತೆ? ತಿಂಡಿ ಕೊಡ್ತೀನಿ ಬಾಪುಟ್ಟಿ ಅಂತ ಕರೆದ ತಕ್ಷಣ ಹೋಗ್ಬಿಡೋದಕ್ಕೆ? ಅವಳು ಬುದ್ಧಿ ಅವಳ ಕೈಯಲ್ಲಿ ಇದ್ದಿದ್ರೆ ಬೇರೆ ಯಾರು ಏನ್ ಮಾಡಕ್ ಆಗ್ತಿತ್ತು ಹೇಳಿ? ಅವಳು ಸ್ವಂತ ಬುದ್ಧಿಯಿಂದಾನೇ ಅವಳು ಹೋಗಿರೋದು. ಆ ಹುಡುಗನ್ ಸ್ನೇಹಿತರು ಯಾರೋ ಹೇಳಿದ್ರಂತೆ,
ಮೊನ್ನೆ ಅವರಿಬ್ರು ಬೆಂಗಳೂರಲ್ಲಿ ಸಿಕ್ಕಿದ್ರು ಅಂತ. ಆಯ್ತು ಸಾಕು. ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೇ ಬದುಕೋ ಹಾಗಾಯ್ತು ನಮ್ ಗತಿ. ಯಾರು ನೋಡು. ಹಲೋ, ಅಮ್ಮ, ನಾನು ರಾಜು ಮಾತಾಡ್ತಿರೋದು. ಬಾಸು, ಅವ್ರ ಅಜ್ಜಿ, ಚಿಕ್ಕಪ್ಪ ಎಲ್ಲರೂ ಬಂದಿದ್ದಾರೆ. ಈಗ ಶಾಸ್ತ್ರಗಳು ನೋಡ್ಕೊಂಬರ್ತೀವಿ ಅಂತ ನಿಮ್ಮನೆಗೆ ಹೊರಟಿದ್ದಾರೆ. ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ. ವಿಶಾಖತ್ಗೆ ಎಲ್ಲಿ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದ್ದೀನಿ. ನೀವು ಏನಾದರೂ ನೆಪ ಹೇಳಿ, ಅವರು ನಿಮ್ಮ ಮನೇಲಿ ಇಲ್ಲ ಅಂತ ಗೊತ್ತಾಗ್ಬಾರ್ದು. ಫೋನ್ ಇಡ್ತೀನಿ. ಬೀಗರ್ ಮನೆಯವರೆಲ್ಲ ಬೆಂಗಳೂರಿಂದ ಮಧುರಾಪುರಕ್ಕೆ ಬಂದಿದ್ದಾರಂತೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತಾರಂತೆ ಇವ್ರನ್ನ ನೋಡೋದಕ್ಕೆ. ಅಕ್ಕ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನಮ್ಮ ಮನೇಲಿ ಅಪ್ಪ, ಅಮ್ಮ, ಅಜ್ಜಿ, ಆಮೇಲೆ ಒಂದು ಅಕ್ಕ ಇದ್ದಾರೆ. ನಂಗೂ ಅಕ್ಕ ಇದ್ದಾಳೆ. ಯಾವಾಗ ನೋಡಿದ್ರು ಸುಮ್ಮನೆ ಬೈತಾನೇ ಇರ್ತಾಳೆ. ನಾನು ಅಕ್ಕ ಜಗಳ ಆಡೋದ್ ನೋಡಿ ಅಪ್ಪನ್ಗೆ ಬೇಜಾರಾಗಿ ನನ್ ಕರ್ಕೊಬಂದು ಗುರುಕುಲಕ್ಕೆ ಸೇರ್ಸಿದ್ರು. ನಂಗೆ ಅಕ್ಕ ಇರ್ಬಾರ್ದಾಗಿತ್ತು. ಆಗ ನಾನು ಅಪ್ಪ ಅಮ್ಮನ ಜೊತೆ ಮನೇಲೇ ಇರ್ತಿದ್ದೆ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ನಮ್ಗೇನಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ದಾಗ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರಾದ್ರೂ ಇರ್ಬೇಕು. ನಮ್ಗೆ ಬೇಜಾರಾಗಿದ್ದಾಗ ಅವ್ರು ಸಮಾಧಾನ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದಾಗ ಬೆನ್ತಟ್ಟಿ ಪ್ರೋತ್ಸಾಹ ನೀಡ್ತಾರೆ. ಒಡ ಹುಟ್ಟಿದವರಿದ್ರೆ ನಮ್ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತಾರೆ. ಅಕ್ಕ ಅಂದ್ರೆ ಅಷ್ಟೊಳ್ಳೆಯವಳು ಅನ್ಕೊಂಡೇ ಇರ್ಲಿಲ್ಲ. ಪಾಪ ಅಕ್ಕ. ಚಿಂತೆ ಮಾಡೋದನ್ನ ಬಿಡು. ವಿಶಾಖ ಹೋಗಿರೋದ್ರಿಂದ ನಮ್ಮ ಮರ್ಯಾದೆ ಮಾತ್ರ ಅಲ್ಲ ಹೋಗೋದು, ಅವ್ರ ಮನೆ ಮರ್ಯಾದೆನೂ ಹೋಗುತ್ತೆ. ಅಷ್ಟೊಂದು ಹೆದರ್ಕೊಳ್ಳೋದು ಯಾಕೆ? ಅವ್ರಿಗೆ ಏನು ಅಂತ ಹೇಳೋದು ಅತ್ತೆ? ವಿಶಾಖ ಮನೇಲಿಲ್ಲ, ಉಡುಪಿಗೋ ತಿರುಪತಿಗೋ ಹೋಗಿದ್ದಾಳೆ. ಬರೋದು 4 ದಿನ ಆಗುತ್ತೆ ಅಂತ ಸುಳ್ಳು ಹೇಳಿದ್ರೆ ಆಯ್ತು. ಎಂತ ಹೀನ ಬದುಕಾಗೋಯ್ತತ್ತೆ ನಮ್ದು. ಅವಳು ಬರೋದು ಇನ್ನೂ 4 ದಿನ ಆಗುತ್ತೆ ಅಂತ ಹೇಳೋಣ. ವಿಶಾಖನ್ನ ಅಷ್ಟರಲ್ಲಿ ಎಲ್ಲಿದ್ರು ಕೂರಿಸಿ ಕರ್ಕೊಂಬಂದ್ರೆ ಆಯ್ತು. ಪೂರ್ಣ ಬರೋದು 1-2 ತಾಸಾದ್ರೂ ಹಾಗೆ ಆಗುತ್ತೆ. ಅಷ್ಟರೊಳಗಡೆ ನೆಂಟ್ರತ್ರ ಮಾತಾಡಿ ಅವ್ರನ್ನ ಕಳಿಸ್ಬಿಡೋಣ. ಅವನಿಗೆ ಇವ್ರು ಬಂದಿರೋದು ಗೊತ್ತಾಗೋದು ಬೇಡ. ನನಗೆ ಗೊತ್ತು, ವಿಶಾಖನ ಮೇಲೆ ನೀನು ಸ್ವಲ್ಪನೂ ಪ್ರೀತಿ ಇಲ್ಲ. ಅವಳು ಸಹಾಯ ಮಾಡಬೇಕು ಅಂತಂದ್ರೆ ನಿನ್ ಮನಸ್ಸು ಒಪ್ಪಲ್ಲ ಅಂತ. ನೀನು ಸುಳ್ಳು ಹೇಳಕ್ಕಾಗಲ್ಲ ಅಂದ್ರೆ ತೆಪ್ಪಗಿರು. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೆಂಟಿದ್ರು ಸೊಲ್ಲೆತ್ತಬೇಡ. ಬಂದ್ವಿ ಬಂದ್ವಿ ಬಂದೆ ಬಂದೆ. ಬನ್ನಿ 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 ಒಳಗೆ ಬನ್ನಿ.
ಬನ್ನಿಮ್ಮ ಬನ್ನಿ. ಶಾಸ್ತ್ರಿಗಳು ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೇನೆ ಬರಬೇಕು ಅಂತ ಅನ್ಕೊಂಡ್ವಿ. ಬೀಗ್ರು ಈಗ ಹೇಗಿದ್ದಾರೆ? ಪರವಾಗಿಲ್ಲ, ದೇವ್ರ ದಯೆ, ಬೇಗ ಚೇತರಿಸ್ಕೊಂಡ್ರು. ನೀವು ತುಂಬಾ ಧೈರ್ಯವಂತೆ. ಹೀಗೆ ಅನಿರೀಕ್ಷಿತವಾಗಿ ಕಷ್ಟ ಬಂದಾಗ ಎದುರಿಸೋದು ಸುಲಭ ಅಲ್ಲ. ದೇವ್ರ ಕಷ್ಟ ಕೊಟ್ರೆ ಅದನ್ನ ಎದುರಿಸೋ ಶಕ್ತಿನೂ ಕೊಡ್ತಾನೆ ಅತ್ಗೆ. ಎಲ್ಲಿ ಶಾಸ್ತ್ರಿಗಳು ಕಾಣ್ತಿಲ್ವಲ್ಲ, ಮಲ್ಗಿದ್ದಾರ? ಅದು ಅವನು ಆಸ್ಪತ್ರೆ ಡಾಕ್ಟ್ರು ಔಷಧಿ ಮಾತ್ರೆ ತರಕ್ ಹೋಗಿದ್ದಾನೆ. ವಿಶಾಖ ಅಕ್ಕ ಎಲ್ಲಿ? ಅವಳು ಮನೇಲಿಲ್ಲ. ಮನೇಲಿಲ್ವಾ? ಅಲ್ಲ, ನಾವು ಮೈಸೂರಿಂದ ಹೊರಡೋದಕ್ಕಿಂತ ಮುಂಚೆ ವಿಷಯಕ್ಕೆ ಫೋನ್ ಮಾಡಿ ನಾವು ಮಧುರಾಪುರಕ್ಕೆ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ದೇವೆ. ನಾವು ಇನ್ಫಾರ್ಮ್ ಮಾಡಿದ್ರು ವಿಶಾಖ ನಮ್ಮನೆಯಲ್ಲಂತೂ ಇಲ್ಲ. ಹೋಗ್ಲಿ, ಇಲ್ಲಿದ್ದಾಳಂತ ಬಂದ್ರೆ ಇಲ್ಲೂ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಬರೋದು ಎಷ್ಟೊತ್ತಾಗ್ಬೋದು? ಅದು ಏನಾಯ್ತು ಅಂದ್ರೆ ಅವಳು ತಿರುಪತಿಗೆ ಹೋಗಿದ್ದಾಳೆ. ನಮ್ಮ ಪೂರ್ಣನ ಗುಣ ಆದ್ರೆ ಪೂಜೆ ಮಾಡಿಸ್ತೀವಿ ಅಂತ ಹರಕೆ ಹೊತ್ತಿದ್ವಿ. ಅದಕ್ಕೆ ಸುಳ್ಳು ಹೇಳ್ಬೇಡಿ. ವಿಶಾಖ ಮನೆ ಬಿಟ್ಟು ಹೋಗಿದ್ದಾಳೆ. ಸಿನಿಮಾ ಸೇರೋಕೆ. ಈಗ ಅವಳು ಎಲ್ಲಿದ್ದಾಳೆ ಅಂತ ನಮಗೂ ಗೊತ್ತಿಲ್ಲ. ಏನು, ನಮ್ಮನೆ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳ? ಅಲ್ಲ ರೀ, ಈ ವಿಷಯನ ನೀವು ನಮಗೆ ಮೊದಲೇ ಯಾಕೆ ಹೇಳಿಲ್ಲ? ಗುಟ್ಟು ಮಾಡಿ ನಾವು ಮೋಸ ಮಾಡಕ್ ಹೊರಟಿದ್ರ? ಸಂಸಾರ ಬಿಟ್ಟು ಅವಳು ಸಿನಿಮಾ ಸೇರಕ್ ಹೋಗಿದ್ದಾಳ?